ನಿರಾಶ್ರಿತ 26 ಕುಟುಂಬಕ್ಕೆ ಸರ್ಕಾರದಿಂದ ಮನೆ ಭಾಗ್ಯ. ಹೊರಗಿನವರಿಗೆ ಯಾವುದೇ ಕಾರಣಕ್ಕೆ ಮನೆ ಕೊಡಲ್ಲ. ನಿರಾಶ್ರಿತ 26 ಕುಟುಂಬಕ್ಕೆ ಸರ್ಕಾರದಿಂದ ಮನೆ ಭಾಗ್ಯ. ಈಗ ಹೊರಗಿನವರಿಗೆ ಯಾವುದೇ ಕಾರಣಕ್ಕೂ ಸಹಿತ ಮನೆಯನ್ನ ಕೊಡೋದಿಲ್ಲ. ಬೆಂಗಳೂರಿನಲ್ಲಿ ವಸತಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲು 26 ಕುಟುಂಬಗಳಿಗೆ ಮನೆ ಕೊಡಲು ನಿರ್ಧಾರವನ್ನ ಮಾಡಿದೆ. ಈಗಾಗಲೇ 26 ಕುಟುಂಬಗಳ ದಾಖಲೆಯನ್ನ ಪರಿಶೀಲನೆ ಆಗ್ತಾ ಇದೆ. ಕೋಗಿಲು ಕ್ರಾಸ್ ಅಲ್ಲಿ 161 ಕುಟುಂಬಗಳ ಮನೆ ಡೆಮಾಲಿಶ್ ಆಗಿದೆ. ದಾಖಲೆ ಕ್ಲಿಯರ್ ಆದವರಿಗೆ ಇಂದೇ ಮನೆ ಕೊಡ್ತೇವೆ. ಈಗಾಗಲೇ ಕೋಗಿಲು ಕ್ರಾಸ್ ನಲ್ಲಿ ನಿರಾಶ್ರಿತರಿಗೆ 26 ಮನೆಗಳನ್ನ ಈಗ ಕೊಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಯಾರು ಹೊರಗಿನವರು ಇರ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಯಾವುದು ಕರ್ನಾಟಕದಲ್ಲಿರೋದಿಲ್ವೋ ಅಥವಾ ಬೇರೆ ರಾಜ್ಯದವ್ರು ಯಾರು ಇರ್ತಾರೋ ಅಂತವ್ರಿಗೆಲ್ಲ ಮನೆಯನ್ನ ಕೊಡೋದಿಲ್ಲ. ಯಾರು ಲೋಕಲ್ ಅಂದ್ರೆ ಕರ್ನಾಟಕದವರಾಗಿರ್ತಾರೋ ಅವ್ರ ಡಾಕ್ಯುಮೆಂಟ್ಸ್ ಗಳೆಲ್ಲ ಯಾವ ಸರಿ ಇರ್ತಾವೆ ಅಂತವ್ರಿಗೆ ಅವರ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಅಂತವ್ರಿಗೆ ಮನೆಯನ್ನ ಕೊಡುವಂತ ಕೆಲಸ ಮಾಡ್ತೀವಿ. ಆದ್ರೆ ಈಗಾಗಲೇ ಕೋಗಿಲು ಕ್ರಾಸ್ ನಲ್ಲಿ 161 ಅರ್ಜಿಗಳು ಬಂದಿರುವಂತದ್ದು. ಹೀಗಾಗಿ ಇದಕ್ಕೆ ಸಂಬಂಧ ಮಾಡಿ ಅವರಿಗೆ ಸರಿಯಾದ ರೀತಿಯಾಗಿ ಮನೆಯನ್ನ ಕೊಡ್ತೀವಿ. ದಾಖಲೆಗಳು ಕರೆಕ್ಟ್ ಇತ್ತು ಅಂತ ಆದ್ರೆ ಇವತ್ತೇ ಅವರಿಗೆ ಮನೆಯನ್ನ ಕೊಡ್ತೀವಿ. ಯಾರಿಗೂ ಕೂಡ ನಾವು ಅಲ್ಲಿ ನಿರಾಶಕ್ತಿಯನ್ನ ಮಾಡೋಲ್ಲ. ಹೀಗಾಗಿ ಎಲ್ರಿಗೂ ಕೂಡ ಒಂದು ಮನೆಯನ್ನ ಒದಗಿಸುವಂತ ಕೆಲಸ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೋಗಿಲು ಕ್ರಾಸ್ ನಲ್ಲಿ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಕ್ರಮವಾಗಿ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಮನೆಯನ್ನ ಕಟ್ಕೊಂಡಿದ್ರು. ಹೊರಗಿನ ರಾಜ್ಯದವರು ಸಹಿತ ಬಂದಲ್ಲಿ ಜೀವಿಸ್ತಾ ಇದ್ರು. ಹೀಗಾಗಿ ಎಲ್ರಿಗೂ ಕೂಡ ಮನೆಯನ್ನ ಒದಗಿಸಿ ಕೊಡೋದು ಅದು ಸರಿ ಅನ್ಸಲ್ಲ. ಯಾಕಂದ್ರೆ ಎಷ್ಟೋ ಜನ ಕರ್ನಾಟಕದವರು ಕೂಡ ಅರ್ಜಿಯನ್ನ ಹಾಕಿ ಕಾಯ್ತಾ ಕೂತವ್ರಿದ್ದಾರೆ. 5 ವರ್ಷದಿಂದ 3 ವರ್ಷದಿಂದ ಕಾಯ್ಕೊಂಡು ಕೂತವ್ರಿದ್ದಾರೆ. ಅಂತವ್ರಿಗೆ ಮನೆ ಸಿಗ್ತಾ ಇಲ್ಲ. ಈಗ ಹೊರಗಿನ ರಾಜ್ಯದವರಿಗೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇದೀಗ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇದ್ದಂತ ಪ್ರಶ್ನೆ ಆಗಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿತ್ತು ಸರ್ಕಾರ. ಇನ್ನು ಅದರಂತೆ 26 ಜನರಿಗೆ ಈಗ ಮನೆಯನ್ನ ಕೊಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಒಟ್ಟಾರೆಯಾಗಿ 161 ಅರ್ಜಿಗಳು ಬಂದಿದೆ ಅನ್ನುವಂತ ಮಾಹಿತಿ ಇದೆ. ಇದರಲ್ಲಿ ಯಾರ ದಾಖಲೆಗಳು ಸರಿಯಾಗಿರುತ್ತೋ, ಯಾರ ಡಾಕ್ಯುಮೆಂಟ್ಸ್ಗಳು ಸರಿಯಾದ ರೀತಿಯಲ್ಲಿ ಇರುತ್ತೋ ಪರಿಶೀಲನೆ ಮಾಡಿ ಅಂತವರಿಗೆ ಮನೆಯನ್ನ ಕೊಡುವಂತ ಕೆಲಸ ಮಾಡ್ತೇವೆ. ಯಾರ ಡಾಕ್ಯುಮೆಂಟ್ ಸರಿ ಇದ್ದವರಿಗೆ ಅವರಿಗೆ ಯಾವುದೇ ತರದಂತ ಲೇಟ್ ಮಾಡೋದಿಲ್ಲ, ತಡವನ್ನ ಮಾಡೋದಿಲ್ಲ. ಆ ಒಂದು ಡಾಕ್ಯುಮೆಂಟ್ ಸರಿ ಇತ್ತು ಅಂತ ಅಂದ್ರೆ ಅವರಿಗೆ ಹಿಂದೆ ಮನೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ.